ಹಾಯ್ ಹಲೋ ನಮಸ್ತೆ. ಎಲ್ರಿಗೂ ಈಗ ಆಗಲೇ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಸೊ ಎಲ್ರಿಗೂ ಏನು ಇವಾಗ ಯಾರು ಬರ್ಬೋದು ಕಂಟೆಸ್ಟೆಂಟ್ಸ್ಗಳು ಅಂತ ಅನ್ಕೊತಾ ಇದ್ದೀರಾ. ಬಟ್ ಇಷ್ಟು ಲಿಸ್ಟು ನನ್ನ ಹತ್ರ ಕಲೆಕ್ಟ್ ಆಗಿದೆ. ಇವರು ಬರೋ ಚಾನ್ಸಸ್ ತುಂಬ ಇದೆಯಂತೆ. ಸೊ ಯಾರೆಲ್ಲ ಅವರು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಯಾರು ಬರಬೇಕು ಅಂತ, ಆ್ಯಂಡ್ ಲೈಕ್ ಮಾಡಿ ಈ ವಿಡಿಯೋನ. ಆ್ಯಂಡ್ ಈ ಸತಿ ಮಾತ್ರ ತುಂಬ ಎಂಟರ್ಟೈನ್ಮೆಂಟ್ ಇದೆಯಂತೆ, ತುಂಬ ಚೆನ್ನಾಗಿದೆಯಂತೆ ಬಿಗ್ ಬಾಸ್. ಆ್ಯಂಡ್ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಯಾರೆಲ್ಲ ಬರ್ತಾರೆ ಅಂತ ತಿಳಿಸ್ಕೊಂಡು ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಝೀ ಕನ್ನಡದಲ್ಲಿ ಬರ್ತಾ ಇರೋವಂತಹ ಲಕ್ಷ್ಮೀ ನಿವಾಸದಲ್ಲಿ ಚಿನ್ನು ಮರಿ ಅಂತಲೇ ಫೇಮಸ್ ಆಗಿರುವಂತಹ ಈ ದೀಪಕ್ ಅವರು ಏನಿದ್ದಾರೆ, ಇವ್ರ ಹೆಸರು ತುಂಬ ಅಂದರೆ ತುಂಬ ಕೇಳಿಬರ್ತಿದೆ. ಹೋದ ವರ್ಷದಿಂದನೂ ಇವ್ರ ಹೆಸರು ತುಂಬ ಕೇಳಿಬರ್ತಿದೆ. ಸೊ ಇವರು ಬರ್ತಾರೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಇವ್ರು ಬರಬೇಕು ಅಂತ ನಿಮಗೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವರು ಬರೋ ಚಾನ್ಸಸ್ ತುಂಬ ಇದೆಯಂತೆ. ಓ ಸೀಸನಲ್ಲೂ ಸಹ ಇವರಿಗೆ ಚಾನ್ಸ್ ಬಂದಿತ್ತಂತೆ. ಬಟ್ ಇವ್ರು ಸೀರಿಯಲ್ ಇದ್ದಿದ್ದ ಕಾರಣದಿಂದ ಇವರು ಬರೋದಕ್ಕಾಗಲಿಲ್ವಂತೆ. ಸೊ ಸೀರಿಯಲಲ್ಲೇ ಅಷ್ಟು ಚೆನ್ನಾಗಿ ಇವರು ಇದು ಮಾಡ್ತಾರೆ. ಇನ್ನು ಬಿಗ್ ಬಾಸಿಗೆ ಬಂದರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತಾ ಇದೆ ಗೊತ್ತಾ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಇವ್ರು ಬರ್ತಾ ಇದ್ದಾರೆ ಅಂತ. ಇನ್ನು ಈ ವರುಣ್ ಆರಾಧ್ಯ ಅವ್ರದ್ದಂತೂ ತುಂಬ ಅಂದರೆ ತುಂಬ ಟೂ ಇಯರ್ಸಿಂದ ಇವರು ಹೆಸ್ರು ಕೇಳ್ತಾನೇ ಇದೆ. ಬಟ್ ಇವರು ತುಂಬ ಕಡೆ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸಿಗೆ ಏನಾದರೂ ನನಗೆ ಚಾನ್ಸ್ ಕೊಟ್ಟರೆ ನಾನು ಹೋಗೇ ಹೋಗ್ತೀನಿ ಅಂತ. ಅದೊಳ್ಳೆ ಗುಡ್ ಪರ್ಫಾರ್ಮೆನ್ಸ್, ನಾನು ಏನಿದೆಯೋ ಅದನ್ನು ಹೇಗಿದ್ದೀನೋ ಅದ್ರಲ್ಲಿ ನನಗೆ ತೋರಿಸ್ತಾರೆ, ನಾನು ಹೋಗೇ ಹೋಗ್ತೀನಿ ಅಂತಲೂ ಇವ್ರು ಹೇಳ್ಕೊಂಡಿದ್ದಾರೆ. ಅಕಸ್ಮಾತ್ ಏನಾದರೂ ಇವರು ಹೋಗ್ತಿದ್ದಾರೆ ಅಂತ ನನಗೆ ಲಿಸ್ಟಲ್ಲಿ ಬಂದಿದೆ. ಬಟ್ ನಿಮಗೂ ಇವ್ರು ಹೋಗೋದು ಇಷ್ಟ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವ್ರು ಹೋಗೋದು ನಿಮಗೆ ಇಷ್ಟ ಆಗಿದ್ದರೆ. ಇವ್ರ ಹೆಸರು ತುಂಬ ಅಂದರೆ ತುಂಬ ಕೇಳಿಬರ್ತಾ ಇದೆ ವರುಣ್ ಆರಾಧ್ಯ ಅವ್ರದ್ದು. ಆ್ಯಂಡ್ ಇವರಂತೂ ಮೋಸ್ಟ್ ಫೇವ್ರೆಟ್ ಎಲ್ರಿಗೂ ತುಂಬ ಇಷ್ಟ ಆಗಿರೋಂತಹ ಪುಟ್ಟಕ್ಕ ಸೀರಿಯಲಲ್ಲಿ ಇವ್ರು ಮಾಡ್ತಾ ಇರೋದು. ಆ್ಯಂಡ್ ಇವರಂತೂ ಕಂಟಿಯಾಗಿ ಅಲ್ಲಿ ಫೇಮಸ್ ಆಗಿದ್ರು. ಬಟ್ ಇವ್ರ ರಿಯಲ್ ಹೆಸರು ಧನುಷ್ ಅಂತ. ಆ್ಯಂಡ್ ಇವ್ರ ಹೆಸರು ಸಹ ಕಳೆದ 2 ಸೀಸನಿಂದನೂ ಇವ್ರದ್ದು ಹೆಸರು ಬರ್ತಾ ಇದೆ. ಇವರು ಬರೋ ಚಾನ್ಸಸ್ ಇದೆ ಅಂತ ಈ ಸತಿ ಲಿಸ್ಟಲ್ಲಿ ನಮಗೆ ಬಂದಿದೆ. ಆ್ಯಂಡ್ ಇವರು ಬರಬೇಕು ಅಂತ ನಿಮಗೆ ಇಷ್ಟ ಇದ್ದರೆ ಇವ್ರ ಹೆಸ್ರನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವರು ಬರೋ ಚಾನ್ಸಸ್ ತುಂಬ ಇದೆ ಅಂತ. 100ರಲ್ಲಿ 88% ಇವ್ರು ಬರ್ಬೋದು ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ಆ್ಯಂಡ್ ಇವ್ರು ಬಂದ್ರೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನಮಗಂತೂ. ಆ್ಯಂಡ್ ಧನುಷ್ ಬರ್ತಾರೆ ಅನ್ನೋದು ಎಷ್ಟು ಜನ ಇಷ್ಟನೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವರಂತೂ ಕಲರ್ಸ್ ಕನ್ನಡದಲ್ಲಿ ಆ್ಯಂಕರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಮತ್ತು ಸೀರಿಯಲಲ್ಲೂ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸುಷ್ಮಾ ರಾವ್ ಇವ್ರ ಹೆಸರು ಈ ಸೀಸನ್ನಿಗೆ ಇವ್ರ ಹೆಸರು ಆಯ್ಕೆ ಆಗಿದೆ ಅಂತ ಕಲರ್ಸ್ ಕನ್ನಡದ ಈ ಕಡೆಯಿಂದ ಇನ್ಫಾರ್ಮೇಷನ್ ಬಂದಿದೆ. ಆ್ಯಂಡ್ ಇವರು ತುಂಬ ಅಂದರೆ ತುಂಬ ಒಳ್ಳೆ ಆ್ಯಕ್ಟರು. ಇವರು ಬರಬೇಕು ಅಂತ ನಿಮಗೂ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವ್ರ ಹೆಸರು ತುಂಬ ಅಂದರೆ ತುಂಬ ವೈರಲ್ ಆಗ್ತಾ ಇದೆ. ಇವರು ಭವಿಷ್ ಅಂತ. ಇವರು ತುಂಬ ಸೀರಿಯಲಲ್ಲೆಲ್ಲ ಕಾಣಿಸ್ಕೊಂಡಿದ್ದಾರೆ. ಅಟ್ ಪ್ರೆಸೆಂಟ್ ಇವಾಗ ಕಲರ್ಸ್ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಶ್ರೀಗಂಧದ ಗುಡಿ ಅಂತ. ಇವ್ರ ಹೆಸರು ಸಹ ಈ ಸೀಸನ್ನಲ್ಲಿ ತುಂಬ ಅಂದರೆ ತುಂಬ ವೈರಲ್ ಆಗ್ತಾ ಇದೆ. ಆ್ಯಂಡ್ ನನಗೆ ಕೊಟ್ಟಿರೋವಂಥ ಇನ್ಫಾರ್ಮೇಷನಲ್ಲಿ ಇವ್ರ ಹೆಸರು ಸಹ ಇದೆ. ಇವ್ರ ಹೆಸರು ತುಂಬ ವೈರಲ್ ಆಗ್ತಾ ಇದೆ. ಆ್ಯಂಡ್ ಇವರಂತೂ ಗೊತ್ತೇ ಇದೆ, ತುಂಬ ಅಂದರೆ ತುಂಬ ಫೇಮಸ್ಸು ಸೋಷಲ್ ಮೀಡ್ಯಾದಲ್ಲಿ, ವರ್ಷಾ ಕಾವೇರಿ ಅಂತ. ಇವ್ರದ್ದು ಕಳೆದ 3 ಸೀಸನಿಂದನೂ ಇವ್ರ ಹೆಸರು ಬರ್ತಾ ಇದೆ. ಆ್ಯಂಡ್ ಇವರು ಸಹ ಹೇಳ್ಕೊಂಡಿದ್ದಾರೆ ತುಂಬ ಕಡೆ, ಏನಾದರೂ ನನಗೆ ಬಿಗ್ ಬಾಸಲ್ಲಿ ಆಫರ್ ಕೊಟ್ಟರೆ ನಾನು ಹೋಗೇ ಹೋಗ್ತೀನಿ ಅಂತ. ಇವ್ರ ಹೆಸರು ಈ ಸೀಸನಲ್ಲಿ ತುಂಬ ಅಂದರೆ ತುಂಬ ವೈರಲ್ ಆಗ್ತಾ ಇದೆ. ಆ್ಯಂಡ್ ಇವರು ಬರೋ ಚಾನ್ಸಸ್ ತುಂಬಾ ಇದೆ ಈ ಸೀಸನಲ್ಲಿ. ಇವರು ಬರ್ಬೋದು ಅಂತ ನಿಮಗೂ ಅನಿಸಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವರಂತೂ ತುಂಬ ಅಂದರೆ ತುಂಬ ಈ ಸತಿ ಬರೋ ಚಾನ್ಸಸ್ ಇದೆ ಅಂತ ನನಗೂ ಅನಿಸ್ತಾ ಇದೆ. ಆ್ಯಂಡ್ ಸುಧಾರಾಣಿ ಮ್ಯಾಮ್ ಹೆಸರು ತುಂಬ ಅಂದರೆ ತುಂಬ ವೈರಲ್ ಆಗ್ತಾ ಇದೆ. ಇವ್ರದ್ದು ಹೋದ ಸೀಸನಲ್ಲೂ ಇವ್ರ ಹೆಸರು ಲಿಸ್ಟಲ್ಲಿತ್ತು. ಬಟ್ ಮ್ಯಾಮು ಶೂಟಿಂಗಲ್ಲಿದೆ ಈ ಹೆಸರು ತಗೊಂಡಿದ್ರಿಂದ ಅವರು ಇದಕ್ಕೆ ತಗೊಳಕ್ಕಾಗಲಿಲ್ಲ. ಬಟ್ ಈ ಸೀಸನ್ ಏನಾದರೂ ಮನ್ಸು ಬರ್ಬೋದು ಅಂತ ಎಲ್ಲರೂ ಅಂದ್ಕೊತಾ ಇದ್ದಾರೆ. ಈ ಸೀಸನ್ ಬಂದರೆ ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಈ ಸೀಸನ್ ಬರ್ಬೋದು. ಶ್ರುತಿ ಮ್ಯಾಮ್ ಹೇಗೆ ಬಂದಿದ್ರು ಹಾಗೆ ಇವರು ಬರ್ಬೋದು ಅಂತ ತುಂಬ ಅನಿಸ್ತಾ ಇದೆ. ಆ್ಯಂಡ್ ಇವ್ರ ಹೆಸರು ಅಷ್ಟೇ ತುಂಬ ಅಂದರೆ ತುಂಬ ವೈರಲ್ ಆಗ್ತಾ ಇದೆ. ಆ್ಯಂಡ್ ಇವ್ರು ಬರೋ ಚಾನ್ಸಸ್ಸು ತುಂಬ ಅಂದರೆ ತುಂಬ ಇದೆ ಈ ಸೀಸನಲ್ಲಿ.
ಆ್ಯಂಡ್ ಲಾಸ್ಟ್ ಹೆಸರು ಇವರು ತುಂಬ ಅಂದರೆ ತುಂಬ ಬರೇ ಹುಡುಗಿರ ವೇಷದಲ್ಲೇ ಹಾಕೊಂಡು ತುಂಬ ಫೇಮಸ್ ಆಗಿಬಿಟ್ರು ಇವರಂತೂ. ಇವ್ರು ಕಲರ್ಸ್ ಕನ್ನಡದಲ್ಲೂ ತುಂಬ ಇದು ಮಾಡಿದ್ದಾರೆ ಆ್ಯಕ್ಟಿಂಗು. ಆ್ಯಂಡ್ ಇವರೇ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಫೇಮಸ್ ಆಗಿದ್ದಾರೆ. ಇವ್ರ ಹೆಸರು ಅಂತೂ 4 ಸೀಸನಿಂದನೂ ಇವ್ರ ಹೆಸರು ಬರ್ತಾಯಿತ್ತು, ರಾಘವೇಂದ್ರ ಇವರು. ಇವ್ರ ಹೆಸರು ತುಂಬ ಅಂದರೆ ತುಂಬ ಕೇಳಿಬರ್ತಿದೆ. ಇವರು ಈ ಸೀಸನಲ್ಲಿ ಬರೋ ಚಾನ್ಸಸ್ ತುಂಬ ಇದೆ, ಯಾಕಂದರೆ ಎಂಟರ್ಟೈನ್ಮೆಂಟ್ಗೆ ಯಾರಾದರೂ ಬೇಕಲ್ವಾ, ಅದಕ್ಕೋಸ್ಕರ ಇವ್ರನ್ನ ಈ ಸತಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವರು ಬರೋ ಚಾನ್ಸಸ್ ತುಂಬ ಅಂದರೆ ತುಂಬ ಇದೆ. ಆ್ಯಂಡ್ ಇವರು ಬರಬೇಕು ಅಂತ ನಿಮಗೆ ಅನಿಸಿದ್ರೆ ಈ ಲಿಸ್ಟಲ್ಲಿ ಯಾರ್ಯಾರು ನಿಮಗೆ ಬರಬೇಕು, ಇಲ್ಲ ನಿಮಗೆ ಯಾರು ಇಷ್ಟ ಅಂತ ಆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಬಾಸ್ ಸುದೀಪ್ ಬಾಸ್ ಹೇಳಿರೋ ಅಂತಹ ಬಿಗ್ ಬಾಸಲ್ಲಿ ಈ ಸತಿ ತುಂಬ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತಂತೆ. ಅಷ್ಟೇ ಚೆನ್ನಾಗಿ ಹೊಸ ರೂಲ್ಸ್ ತಂದಿದ್ದಾರಂತೆ. ಆ್ಯಂಡ್ ಈ ಸೀಸನ್ ಅಂತೂ ಕಳೆದ ಸೀಸನ್ ಎಷ್ಟು ಚೆನ್ನಾಗಿತ್ತು ಅದಕ್ಕಿಂತ ತುಂಬ ಚೆನ್ನಾಗಿರುತ್ತಂತೆ. ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳು ಹಾಕೊತಾ ಇದ್ದಾರೆ, ಒಳ್ಳೊಳ್ಳೆ ಪೀಪಲ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಸೊ ನಿಮಗೆಲ್ಲ ಯಾರು ಇಷ್ಟನೋ ಅವ್ರನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಿಗ್ ಬಾಸ್ ಬಗ್ಗೆ ಇನ್ನೂ ತುಂಬ ಅಪ್ಡೇಟ್ ಬೇಕು ಅಂದರೆ ನಿಮಗೆ ಈ ಕೂಡಲೇ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಂಗೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ಬಂದು ಫಸ್ಟ್ ತಲುಪುತ್ತೆ. ಆ್ಯಂಡ್ ಈ ಸೀಸನ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಕೀಪ್ ಸಬ್ಸ್ಕ್ರೈಬ್ ಮೈ ಚಾನಲ್.